ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರು, ಇವತ್ತು ನಾವು ನೋಡ್ತಿರೋ ಅಂಥದ್ದು ವಶ್ಯ, ಸ್ತ್ರೀ ಪುರುಷ ವಶ್ಯ ಅಥವಾ ನಿಮಗೆ ಬೇಕಾದವ್ರನ್ನ ವಶ್ಯ ಮಾಡ್ಕೊಳ್ಳೋ ಅಂಥದ್ದು. ಇದು ಏನು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ವಸ್ತುಗಳೇನು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಇದನ್ನು ನಾವು ಸಿದ್ಧಿ ಮಾಡ್ಕೋಬೇಕು ಅನ್ನೋದು ನೋಡೋಣ. ಬಾಂಧವರೇ, ಇದಕ್ಕೆ ಬೇಕಾಗಿರೋ ಅಂಥದ್ದು, ಒಂದು ಭಾನುವಾರ ದಿವಸ ನೀವು ಯಾರ ಹತ್ರನೂ ಮಾತಾಡ್ದಂಗೆ ಪುರುಷ ಸ್ತ್ರೀನ ವಶಪಡಿಸ್ಕೋಬೇಕು ಅಂದರೆ ಅವಳ ಒಂದು ಕಾಲನ್ನ ಹೆಜ್ಜೆ ಮಣ್ಣನ್ನು ತರಬೇಕು. ಅದೇ ರೀತಿ ಸ್ತ್ರೀ ಪುರುಷನ ವಶ ಮಾಡ್ಕೋಬೇಕು ಅಂದರೆ ಪುರುಷನ ಕಾಲನ್ನ ಹೆಜ್ಜೆ ಮಣ್ಣನ್ನ ತಗೋಬೇಕು. ಇದು ತಗೊಂಡಾದಮೇಲೆ ಒಂದು ಕಪ್ಪು ಚಿತ್ರಮೂಲ ಹೂವು ಗಿಡ ಬರುತ್ತೆ, ಅದರದ್ದು ಒಂದು ಬೇರು ತಗೋಬೇಕು. ನಂತರ ಕಲ್ಲುಪ್ಪು ತಗೋಬೇಕು, ಕಲ್ಲು ಉಪ್ಪು. ನಂತರ ಅದನ್ನು ನಿಮ್ಮ ಮೂತ್ರದಲ್ಲೇ, ಹೆಣ್ಣಾದರೆ ಗಂಡನ ಇದಕ್ಕೆ ತೊಗೊಳಿದ್ರಲ್ವ, ಅದೇ ರೀತಿ ಯಾವ್ರವರ ಮೂತ್ರನ, ಯಾರಿಗೆ ಏನು ಮಾಡಬೇಕು ಅಂತಿಲ್ಲ ಅವರವರ ಮೂತ್ರನ ಅವರೇ ಅದನ್ನು ತಗೊಂಡು ಈ ಉಪ್ಪು, ಕಲ್ಲುಪ್ಪು, ಈ ಚಿತ್ರಮೂಲ ಇವೆಲ್ಲ ಸೇರಿಬಿಟ್ಟು ಒಂದು ಚೆನ್ನಾಗಿ ಅರಿಬೇಕು. ಅರಿದುಬಿಟ್ಟು ಅದೊಂದು ಪೇಸ್ಟ್ ಬರುತ್ತೆ. ಅದು ಆ ಮಣ್ಣು ಬೇರೆ ಇರುತ್ತಲ್ಲ, ಆ ಮಣ್ಣು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಗೊಂಬೆ ಆಕಾರ ಮಾಡಬೇಕು. ಹೆಣ್ಣನ್ನು ವಶ ಮಾಡ್ಕೋಬೇಕು ಅಂದರೆ ಹೆಣ್ಣಿನ ಆಕಾರದಲ್ಲಿ ವಶ ಮಾಡ್ಕೋಬೇಕು, ಗೊಂಬೆ ತಯಾರು ಮಾಡ್ಕೋಬೇಕು. ಅಥವಾ ಪುರುಷನ ಒಂದು ಆಕಾರದಲ್ಲಿ ವಶ ಮಾಡ್ಕೊಳ್ತಿದ್ದೀರಂದರೆ ಅವನ ಆಕಾರ ಮಾಡ್ಕೋಬೇಕು. ನಂತರ ಆ ಒಂದು ಗೊಂಬೆ ಮಾಡಿದ್ರಲ್ವ, ಆ ಗೊಂಬೆ ಮೇಲೆ ಯಾರನ್ನ ವಶ ಮಾಡ್ಕೊಳ್ತಿರೋ ಅವರ ಹಣೆ ಮೇಲೆ ಅವರ ಹೆಸರನ್ನ ಬರಿಬೇಕು. ಅವರ ಹೆಸರನ್ನ ಬರಿಬೇಕು. ಬರೆದು ಕೆಲವು ಅಲ್ಲಿ ಮಂತ್ರ ನಾನು ಕೊಟ್ಟಿದ್ದೀನಿ ನಿಮಗೆ, ಅದು ಕೊನೆಯಲ್ಲಿ ಬೇಕಾ ಇನ್ನೊಂದ್ಸಲ ನಾನು ಹೇಳ್ತೀನಿ, ಅಲ್ಲಿ ಗೊತ್ತು ಆಗುತ್ತೆ ನಿಮಗೆ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಆ ಮಂತ್ರನ ಹೇಳಿಕೊಂಡು 108 ಸಾರಿ ಅದನ್ನು ಅಭಿಮಂತ್ರಿಸ್ಬೇಕು. 108 ಸಾರಿ ಅಭಿಮಂತ್ರಿಸ್ಬಿಟ್ಟು ಯಾವುದಾದ್ರು ಈ ಬೇಲಿಗಳು ಅಂತ ಹೇಳ್ತೀವಿ, ಬೇಲಿಗಳು ಪಕ್ಕದಲ್ಲಿ ಅದನ್ನು ಊತ್ಬಿಡ್ಬೇಕು. ಅಂದರೆ ಜಮೀನುಗಳ ಹತ್ರ ಆದರೆ ಆ ರೀತಿ ಮಾಡ್ಬೋದು, ಬೇಲಿಗಳು ಅದು ಇದು ಇರುತ್ತೆ. ಇಲ್ಲ ಅಂದರೆ ಯಾವ್ದಾದ್ರು ಪಾಳು ಜಾಗದಲ್ಲಿ ಅಥವಾ ಯಾರು ಓಡಾಡ್ದಿರೋ ಅಂಥ ಜಾಗದಲ್ಲಿ ಇದನ್ನು ಊತ್ಬಿಡ್ಬೇಕು. ಏನು, ಆ ಗೊಂಬೆನ ಎತ್ಕೊಂಡೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಅದಕ್ಕೆ ನಿಮ್ಮ ಕೆಲಸ ಏನಾಗಬೇಕು ಅದನ್ನು ಕೇಳಿಕೊಂಡು ಅದನ್ನು ಊತ್ಬಿಟ್ಟು ಆದಮೇಲೆ ಪ್ರತಿದಿನ ಅದಕ್ಕೆ ಒಂದು 5 ದಿವಸ ಅಥವಾ 3 ದಿವಸ ಅದಕ್ಕೆ ನೀರನ್ನು ಮಂತ್ರಿಸ್ಬಿಟ್ಟು ಹಾಕಬೇಕಾಗುತ್ತೆ. ಮಾತ್ರ ನೀವು ಕೂಡ ಮುಖ ಕೂಡ ನೀವು ಹಾಕ್ಕೊಳ್ತಾ ಇರಬೇಕು. ಮುಖಕ್ಕೆ ಕೂಡ ಆ ನೀರನ್ನ ಮುಖದಲ್ಲಿ ಕೂಡ ಆ ಮಂತ್ರನ ಹೇಳ್ಕೊಂಡು ನೀರನ್ನ ಸಿದ್ಧಿ ಮಾಡಿ ಇಕ್ಕೋಬೇಕು. ಆ ನೀರಿನ ನಂತರ ನೀವು ಮುಖ ಕೂಡ ಅಂದರೆ ಮುಖನ ನಾವು ತೊಳ್ಕೊಳ್ತೀವಲ್ಲ, ಆ ರೀತಿ ಆ ನೀರಿನಲ್ಲಿ ಮುಖ ತೊಳ್ಕೊಬೇಕು. ಆವಾಗ ಯಾರು ನೀವು ವಶ ಮಾಡ್ಕೋಬೇಕು ಅಂತ ಇದ್ದಿರೋ ಅಥವಾ ಹೆಣ್ಣಾದರೆ, ಸ್ತ್ರೀ ಆದರೆ ಅವಳು ಖಂಡಿತವಾಗಿ ನಿಮ್ಮಲ್ಲಿ ಬಂದೇ ಬರ್ತಾಳೆ. ಅದೇ ರೀತಿ ಪುರುಷರಾದರೆ ಅವರು ಕೂಡ ಅದೇ ರೀತಿ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಇದು ಗಂಡ ಹೆಂಡತಿ ಆಗ್ಬೋದು, ಹೆಂಡತಿ ಗಂಡ ಆಗ್ಬೋದು, ಅಥವಾ ನೀವು ಇಷ್ಟಪಟ್ಟಂಥವ್ರು ಆಗ್ಬೋದು. ಅಂದರೆ ಕೆಟ್ಟ ರೀತಿಯಲ್ಲ, ಒಳ್ಳೆ ರೀತಿಯಲ್ಲಿ ಅವ್ರನ್ನ ಕೂಡ ನೀವು ಮಾಡ್ಕೋಬೋದು. ಪ್ರೀತಿಯಿಂದ ಬಂದವರು ನಿಮ್ಮ ಇಷ್ಟಾರ್ಥಗಳನ್ನ ತೀರಿಸ್ತಾರೆ ಅಂತ ಒಂದು ಇದ್ರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಹೇಳಿದ್ದೀನಿ. ನಂತರ ಇದಕ್ಕೆ ಬಂದ ನಂತರ ನೀವು ಈ ಮಂತ್ರನ ಮತ್ತೊಮ್ಮೆ, ಅಂದರೆ ಅವರು ನಿಮಗೆ ಹುಡ್ಕೊಂಡು ನಿಮ್ಮ ಬಳಿಗೆ ಬಂದಾಗ ಈ ಮಂತ್ರನ ಮತ್ತೊಮ್ಮೆ ನೀವು ಹೇಳ್ಕೊಬೇಕಾಗುತ್ತೆ. ಹೇಳ್ಕೊಂಡಾದ್ಮೇಲೆ ಪೂರ್ತಿಯಾಗಿ ನಿಮ್ಮ ವಶೀಕರಣವಾಗಿರ್ತಾರೆ ಅವರು ಅಂತ ಹೇಳ್ತಾ ಇದೆ. ಅದೇ ರೀತಿ ಈ ಒಂದು ಮಂತ್ರ ಕೂಡ ನಿಮಗೆ ಕಾಣ್ತಾ ಇದೆ. ಓಂ ಚಂಡಾಳಿನಿ ಐಂ ಕ್ಲೀಂ ಸ್ವಾಹ. ಇದಿಷ್ಟೇ ಈ ಮಂತ್ರ. ಇದು ಏನು ಜಾಸ್ತಿ ದೊಡ್ಡದೇನಿಲ್ಲ, ನೀವು ಇದನ್ನು ಆರಾಮಾಗಿ ಹೇಳ್ಕೊಬೋದು. ಇದಕ್ಕೆ ಭಾನುವಾರ ಅಂತ ಹೇಳಿದ್ದೀನಿ. ಭಾನುವಾರ ಅಂದರೆ ಯಾರದೇ ಮಾತಾಡಬಾರ್ದು, ಯಾರ ಹತ್ರನೂ ಮಾತಾಡಬಾರ್ದು, ಅವರು ನಿಮ್ಮನ್ನು ಮಾತಾಡಬಾರ್ದು. ಆ ರೀತಿಯಾಗಿ ಇದನ್ನು ಹೋಗಿ ಆ ಗಿಡನ ತೊಗೊಂಬರಬೇಕು. ಅಂದರೆ ಚಿತ್ರಮೂಲದ ಗಿಡ ಮತ್ತು ಆ ಒಂದು ಯಾರನ್ನ ವಶ ಮಾಡ್ಕೊಂಡು ಅವರ ಒಂದು ಕಾಲಿನ ಹೆಜ್ಜೆಯ ಮಣ್ಣು ಇಷ್ಟು ಬೇಕಾಗುತ್ತೆ. ಇಷ್ಟು ತಗೊಂಡು ನೀವು ಅದನ್ನು ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಅಂದರೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ. ಬೇರೆ ಒಂದು ಕೆಟ್ಟ ಕಣ್ಣಿನಿಂದನೋ, ಬೇರೆ ಒಂದು ಕೆಟ್ಟ ದೃಷ್ಟಿಯಿಂದನೋ, ಬೇರೆ ಒಂದು ಮನೆ ಹೆಣ್ಮಕ್ಳಿನೋ ಅಥವಾ ಬೇರೆ ಸಂಸಾರಸ್ಥ ಗಂಡು ಮಕ್ಕಳನ್ನೋ ಈ ರೀತಿ ವಶ ಮಾಡಿಸ್ಕೊಳಕ್ಕೆ ಹೋದರೆ
ಇದ್ದಿದ್ದು ಬೀದಿಗೆ ಬರ್ತೀರಾ. ಇದು ಯಾಕೆ ಅಂತಂದರೆ ಒಂದು ಧರ್ಮಶಾಸ್ತ್ರವಾಗಿ ಇದನ್ನು ಕೊಟ್ಟಿರ್ತಾರೆ. ಅದನ್ನು ಬಿಟ್ಟು ಬೇರೆ ಅಧರ್ಮ ದಾರಿಲಿ ಹೋದಾಗ ಅದು ನಿಮ್ಗೆ ಸಿಕ್ಕೋದು ಅಧರ್ಮದ್ದೇ ಹೊರತು ಧರ್ಮದ ಸಿಕ್ಕಲ್ಲ. ಹಾಗಾಗಿ ಇದನ್ನು ನಾನು ಹೇಳೋ ರೀತಿಲಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ನೀವು ಇದನ್ನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಏನಾದರೂ ನಿಮಗೆ ಹೇಳೋ ಅಂಥದ್ದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರು.